A1 ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಬಿಜೆಪಿ ತಾಲೂಕು ಘಟಕದ ಪದಾಧಿಕಾರಿಗಳ ಆಯ್ಕೆ ಸಮಾರಂಭದಲ್ಲಿ ಮುಖಂಡ ವೇಣುಗೋಪಾಲ್ ಭಾಗಿ. ಚಿಂತಾಮಣಿ ನಗರ ಮಂಡಲದ ಭಾರತೀಯ ಜನತಾ ಪಾರ್ಟಿ ಕಚೇರಿಯಲ್ಲಿ ನಡೆದ ಪ್ರಮುಖ ಸಭೆಯಲ್ಲಿ ನೂತನ ಪದಾಧಿಕಾರಿಗಳ ಹಾಗೂ ವಿವಿಧ ಮೋರ್ಚಾಗಳ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ನಗರ ಅಧ್ಯಕ್ಷರಾದ ಬಿ ಗೋವಿಂದರಾಜು ಅವರ ನೇತೃತ್ವದಲ್ಲಿ ಪಕ್ಷದ ಸಂಘಟನೆಯನ್ನ ತಳಮಟ್ಟದಿಂದ ಬಲಪಡಿಸುವ ಮತ್ತು ಎಲ್ಲಾ ಸಮುದಾಯಗಳಿಗೂ ಸಮಾನ ಪ್ರಾತಿನಿಧ್ಯ ನೀಡುವ ಉದ್ದೇಶದಿಂದ ಆಯ್ಕೆ ಮಾಡಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಬಿಜೆಪಿ ಮುಖಂಡ ವೇಣುಗೋಪಾಲ್ ಭಾಗವಹಿಸಿ ಮಾತನಾಡಿದ ಅವರು, ಪಕ್ಷದ ಬಲವರ್ಧನೆಯಲ್ಲಿ ತಾಲೂಕು ಮಟ್ಟದ ಪದಾಧಿಕಾರಿಗಳ ಪಾತ್ರ ಅತ್ಯಂತ ಪ್ರಮುಖವಾಗಿದೆ. ಮುಂಬರುವ ದಿನಗಳಲ್ಲಿ ಪಕ್ಷವನ್ನ ತಳಮಟ್ಟದಿಂದ ಮತ್ತಷ್ಟು ಗಟ್ಟಿಗೊಳಿಸಲು ಎಲ್ಲರೂ ಒಗ್ಗಟ್ಟಿನಿಂದ ಶ್ರಮಿಸಬೇಕು ಎಂದು ಕರೆ ನೀಡಿದರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಜನಪರ ಯೋಜನೆಗಳನ್ನು ಮನೆ ಮನೆಗೆ ತಲುಪಿಸುವ ಮೂಲಕ ಸಾರ್ವಜನಿಕರ ವಿಶ್ವಾಸ ಗಳಿಸಬೇಕು ಎಂದು ಅವರು ನೂತನ ಪದಾಧಿಕಾರಿಗಳಿಗೆ ಕಿವಿ ಮಾತು ಹೇಳಿದರು. ತಾವು ಮುಂಬರುವ ಚುನಾವಣೆಯಲ್ಲಿ ಸ್ಪರ್ಧಿಸುವುದು 100ರಷ್ಟು ಸತ್ಯ ಎಂದು ದೃಢಪಡಿಸಿದ ಅವರು, ಪಕ್ಷದ ಹೈಕಮಾಂಡ್ ತೆಗೆದುಕೊಳ್ಳುವ ಅಂತಿಮ ತೀರ್ಮಾನಕ್ಕೆ ಬದ್ಧವಾಗಿರುವುದಾಗಿ ತಿಳಿಸಿದರು. ಇನ್ನು ದೇವಸ್ಥಾನಗಳ ನಿಧಿ ದುರುಪಯೋಗದ ಕುರಿತು ತೀವ್ರ ಕಳವಳ ವ್ಯಕ್ತಪಡಿಸಿದ ವೇಣುಗೋಪಾಲ್, ದೇವಸ್ಥಾನಗಳ ಹಣವನ್ನ ಯಾರೆಲ್ಲ ದುರುಪಯೋಗಪಡಿಸಿಕೊಂಡಿದ್ದಾರೋ ಅವರಿಂದ ಸಂಪೂರ್ಣವಾಗಿ ಹಣವನ್ನ ವಸೂಲಿ ಮಾಡಬೇಕು. ಯಾವುದೇ ಕಾರಣಕ್ಕೂ ಯಾರನ್ನ ಬಿಡಬಾರದು. ಎಸ್ಐಟಿ ಮೂಲಕ ಸಮಗ್ರ ತನಿಖೆ ನಡೆಸಿ ಮುಂದಿನ ದಿನಗಳಲ್ಲಿ ದೇವಸ್ಥಾನಗಳಲ್ಲಿ ಇಂತಹ ಘಟನೆಗಳು ಮರುಕಳಿಸದಂತೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಇದೇ ವೇಳೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ಆಡಳಿತ ವೈಖರಿಯನ್ನ ಶ್ಲಾಘಿಸಿದ ಅವರು, ತಪ್ಪು ಮಾಡಿದವರ ಆಸ್ತಿಯನ್ನ ಹರಾಜು ಹಾಕಿಯಾದರೂ ಸಾರ್ವಜನಿಕರ ದುಡ್ಡನ್ನ ದೇವಸ್ಥಾನಕ್ಕೆ ಭರಿಸುವ ಕೆಲಸವಾಗಬೇಕು. ಅದು ಯಾರೇ ಆಗಿರಲಿ, ಬಿಜೆಪಿ ಅಥವಾ ಆರ್ಎಸ್ಎಸ್ನವರೇ ಆಗಿದ್ರೂ ಸಹ ತಪ್ಪು ಕಾನೂನು ಕ್ರಮ ಎದುರಿಸಲೇಬೇಕು ಎಂದು ಖಡಾಖಂಡಿತವಾಗಿ ಹೇಳಿದರು. ಈ ಸಂದರ್ಭದಲ್ಲಿ ನಗರ ಮಂಡಲ ಪ್ರಧಾನ ಕಾರ್ಯದರ್ಶಿಗಳಾಗಿ ಮನೋಹರ್, ಶಿವಕುಮಾರ್ ವಿಎಸ್, ಉಪಾಧ್ಯಕ್ಷರಾಗಿ ಮಂಗಳಗೌರಿ, ಉಮೇಶ್ ಚಂದ್ರ, ಶ್ರೀನಿವಾಸಲು, ಗೌತಮಿ, ಹರೀಶ್ ಎನ್, ಕಾಳಿಪ್ರಸಾದ್ ಹಾಗೂ ಕಾರ್ಯದರ್ಶಿಗಳಾಗಿ ವೆಂಕಟೇಶ್, ತನರಾಜ್, ಮಹೇಶ್, ಶಾಂತಕುಮಾರ್, ಮಂಜು, ಲಕ್ಷ್ಮೀನಾರಾಯಣ್ ಅವರನ್ನು ಆಯ್ಕೆ ಮಾಡಿದ್ದಲ್ಲದೆ ಯುವ ಮೋರ್ಚಾ ಅಧ್ಯಕ್ಷರಾಗಿ ಶ್ರೀನಿವಾಸ್ ಎಸ್, ಪ್ರಧಾನ ಕಾರ್ಯದರ್ಶಿ ನವೀನ್ ಕುಮಾರ್, ಚಂದನಾ ಸೇರಿದಂತೆ ಇನ್ನೂ ಹಲವು ಜನರಿಗೆ ವಿವಿಧ ಮೋರ್ಚಾಗಳಲ್ಲಿ ಆಯ್ಕೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಮಹೇಶ್ ಬೈ, ಗಾಜಲ ಶಿವ, ರಾಜೇಂದ್ರ ಬಾಬು ಸೇರಿದಂತೆ ಮತ್ತಿತರರು ಇದ್ದರು. ನಗರ ಮಂಡಲದ ಮೋರ್ಚಾಗಳ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿ ಅವರ ಕಮಿಟಿಗಳ ಪದಗ್ರಹಣ ಇತ್ತು. ಅದೇ ರೀತಿಯಲ್ಲಿ ಇವತ್ತು ನಮ್ಮ ನಗರ ಯುವ ಮೋರ್ಚಾ ಅಧ್ಯಕ್ಷರಾದಂಥ ಶ್ರೀನಿವಾಸ್ ಅವ್ರನ್ನ ಅಧ್ಯಕ್ಷರಾಗಿ ಮಾಡಿ ಅವರ ಒಂದು ಕಮಿಟಿನೂ ಅಲೌನ್ಸ್ ಮಾಡಿದ್ದೀರಿ. ಅದೇ ರೀತಿ ಮಹಿಳಾ ಮೋರ್ಚಾದ ನಮ್ಮ ಶ್ರುತಿವರ್ನೂ ಮಹಿಳಾ ಮೋರ್ಚಾ ಅಧ್ಯಕ್ಷರಾಗಿ ಮಾಡಿ ಅವರ ಮುಂದಿನ ಜವಾಬ್ದಾರಿಗಳು ಅವರು ಕೊಟ್ಟು ಅವರು ಒಳ್ಳೆ ರೀತಿಯಾಗಿ ಎಲ್ಲ ಚಿಂತಾಮಣಿಯಲ್ಲಿರುವಂಥ ಎಲ್ಲ ವಾರ್ಡುಗಳಲ್ಲಿ ಮಹಿಳಾ ಮೋರ್ಚಾಗಳ ಅಧ್ಯಕ್ಷಗಳು ಮಾಡ್ತೀನಿ, ನಾವು ಪದಾಧಿಕಾರಿಗಳು ಮಾಡ್ತೀನಿ ಅನ್ನೋ ಜವಾಬ್ದಾರಿ ಕೊಟ್ಟಿರ್ತೀರಿ. ಅದೇ ರೀತಿ ನಮ್ಮ SC ಮೋರ್ಚಾ ಅಧ್ಯಕ್ಷರಾಗಿ ಮುನ್ರಾಜು ಅವ್ರನ್ನ ಮಾಡಿ ಅವರ ಪ್ರಧಾನ ಕಾರ್ಯದರ್ಶಿಗಳು ಅವರ ಕಮಿಟಿನೂ ಮಾಡಿಕೊಟ್ಟಿರ್ತೀರಿ. ಅವರು ಮುಂದೆ ಚಿಂತಾಮಣಿ ನಗರದಲ್ಲಿ ಬರುವಂಥ ನಗರಸಭೆ ಎಲೆಕ್ಷನ್ಗೆ ರೆಡಿ ಆಗ್ತಾ ಇದ್ದಾರೆ. ಅವನನ್ನು ಇವತ್ತು ಅಭಿನಂದಿಸ್ತಾ ಇದ್ದೀರಿ. ಅದೇ ರೀತಿ ನಮ್ಮ ST ಮೋರ್ಚಾ ಅಧ್ಯಕ್ಷರಾಗಿ ಜಗದೀಶ್ ಅವರು ಹಾಗೂ ಅವರ ಕಮಿಟಿನೂ ಇವತ್ತು ಪ್ರಧಾನ ಕಾರ್ಯದರ್ಶಿಗಳನ್ನ ಇವತ್ತು ಪೇರೆಂಟ್ ಬಾಡಿನೆಲ್ಲ ಮಾಡಿಕೊಟ್ಟು ಇವತ್ತು ಪದಗ್ರಹಣ ಆಗಿರ್ತದೆ. ಅವರೂ ಮುಂದಿನ ನಮ್ಮ ನಗರಸಭೆ ಎಲೆಕ್ಷನ್ಗಳು ಯಾವುದೇ ಎಲೆಕ್ಷನ್ಗೂ ಅವರು ರೆಡಿ ಆಗ್ತಾ ಇದ್ದಾರೆ ಅಂತ ಹೇಳ್ತಾ, ಅದೇ ರೀತಿ ನಮ್ಮ ಹಿಂದುಳಿದ ವರ್ಗಗಳ ಮೋರ್ಚಾದ ಅಧ್ಯಕ್ಷರಾಗಿ ನಾಗರಾಜ್ ಅವ್ರನ್ನ ಅತ್ಯುತ್ತಮ ಬಿಜೆಪಿಯಲ್ಲಿ ಮೊದಲಿಂದ ಕೆಲಸ ಮಾಡ್ಕೊಂಡು ಬಂದು ಬಿಜೆಪಿ ಪಕ್ಷಕ್ಕೋಸ್ಕರ ಅವರು ಸುಮಾರು ವರ್ಷಗಳಿಂದ ಇದ್ದಾರೆ. ಅವ್ರನ್ನೂ ಇವತ್ತು ಅಧ್ಯಕ್ಷರಾಗಿ ಮಾಡಿ ಅವ್ರಿಗೂ ಜವಾಬ್ದಾರಿ ಕೊಟ್ಟಿದ್ದೀರಿ. ಅವ್ರ ನಗರನ ಯಾವ ರೀತಿ ಕಟ್ಟಬೇಕಂತೆ ಅವ್ರಿಗೆ ಮೊದಲಿಂದ ಗೊತ್ತಿರೋದ್ರಿಂದ ಜೊತೆಯಲ್ಲಿ ಎಲ್ಲ ಸೇರಿ ಇವತ್ತು ಬಿಜೆಪಿ ಪಕ್ಷ ಇವತ್ತು ಪ್ರತಿ ಹಂತದಲ್ಲೂ ವಾರ್ಡಿಂದ ಬೂತಿಂದ ಪ್ರತಿ ಹಂತದಲ್ಲೂ ನಾವು ಬಿಜೆಪಿ ಕಟ್ಟುವಂಥ ಕೆಲಸ ಮಾಡ್ತಾ ಇದ್ದೀರಿ. ಎಲ್ಲರೂ ಜೊತೆಯಲ್ಲಿದ್ದು ಬಿಜೆಪಿ ಕೆಲಸ ಮಾಡ್ತಾರೆ. 100% ಸತ್ಯ. ಇವತ್ತು ನಿಮ್ಗೆ ಆವತ್ತು ಹೇಳಿದ್ದೆ, ಇವತ್ತು ಹೇಳ್ತಾ ಇದ್ದೀನಿ, ನಾನು ಎಲೆಕ್ಷನ್ನಲ್ಲಿ ನಿಂತ್ಕೊತೀನಿ. ವ್ಯವಸ್ಥೆ ನಾವು ಅದಂತೂ ಕಡಾಖಂಡಿತ. ಅದ್ರ ಮೇಲೆ ಪಾರ್ಟಿ ಬದಲಾಗಿ ನಿಂತ್ಕೊಳ್ಳೋದಂತೂ ಗ್ಯಾರಂಟಿ, ನಿಂತ್ಕೊಳ್ಳೋದಕ್ಕೋಸ್ಕರ ಮಾಡ್ತಾರೆ ಹೇಳಿ. ಅದನ್ನ
SIT ಮುಖಾಂತರ ಪೂರ್ತಿ ಕ್ಲೀನ್ ಮಾಡಿ ನೆಕ್ಸ್ಟ್ ಯಾವುದೇ ದೇಗುಲಗಳಲ್ಲಿ ಇದು ಹಾಕ್ಬಿಡ್ದು ಅಂತೇಳಿ ಅದನ್ನ ಇವತ್ತು ಕಾರ್ಯಕ್ರಮ ತಗೊಂಡು ಇವತ್ತು ಯೋಗಿಯವರು ಪೂರ್ತಿ ಮುಚ್ಚಳವಾಗಿ ಯಾರು 1 ರೂಪಾಯಿ ತಿಂದಿದ್ರು, ರಾಮರ ದುಡ್ಡು ರೂಪಾಯಿ ದಣಿಗೆ ದುಡ್ಡು ತಿಂದಿದ್ರು ಬಿಡಲ್ಲ ಅಂತೇಳಿ ಇವತ್ತು ಶಬ್ದ ಮಾಡಿದ್ರು. ಇದರಿಂದನೂ ಅಲ್ಲಿದ್ದಂತ ನೋಡ್ಕೊಂತ ಇರೋದ್ರಿಂದನೂ ನೇಮಿಸಿದ್ರು. ಆ ನೇಮಿಸಿದಾಗ ಅಲ್ಲೇ ಎಲ್ಲೋ ಕಲ್ತಿ ನಡೆದೋಯ್ತು. ಆ ನಡೆದಿರೋದನ್ನ ಸರಿಪಡಿಸ್ಕೊಳ್ಳೋದಕ್ಕೋಸ್ಕರ ಅವನೇನು ಕಾಪಾಡಿ ನಾವು ದಣಿಗೆ ತಿಂದಿಲ್ಲ ಅಂತೆಲ್ಲ ಹೇಳ್ತಾ ಇಲ್ಲ. ದಣಿಗೆ ತಿಂದಿರೋರು ಮನೆಗಳಿಂದ ಹಿಡಿದು ಕಕ್ಕಿಸ್ತಾರೆ ದುಡ್ಡು ಪೂರ್ತಿ. ಇವತ್ತು ಏನ್ ಕತೆ ಅಂತ ಇಲ್ಲ, ಅವ್ರ ಆಸ್ತಿಯನ್ನ ಹರಾಜಾಕಿ ನಾನು ಈ ದುಡ್ಡನ್ನ ದೇವಸ್ಥಾನ ಕಟ್ಟಿಸ್ತೀನಿ ಅಂತ ಹೇಳಿರೋದು ಯೋಗಿಯವರು ಆಸ್ತಿ ಹರಾಜಾಕ್ತಾರೆ, ಇಲ್ಲ ಬುಲ್ಡೋಜರ್ ಕಳಿಸ್ತಾರೆ ಅಂತೇಳಿ ಇವತ್ತು ಆ ದುಡ್ಡು ಕಟ್ಟೋದಕ್ಕೆ ಎಲ್ಲರೂ ರೆಡಿಗಿದ್ದಾರೆ. 200 ಕೋಟಿ ತಿನ್ಲಿ 500 ಕೋಟಿ ತಿನ್ಲಿ ಆ ದುಡ್ಡು ಕಟ್ತಾರೆ. ಸರಿ ಇರ್ತಾರೆ ಎಲ್ಲ ಹಿಂದೂವನ್ನ ಕಾಪಾಡ್ತೀರಾ ಬಿಡ್ತೀರಾ ನೀವು? ಹಿಂದಿರೋದಕ್ಕೆ ಇದು ಈಚೆಗೆ ಬಂದ್ಮೇಲೆ ಇದರಿಂದ ಯಾರೇ ಆದ್ರೂ ಅವರು ಯಾವುದೇ ಪಕ್ಷ ಅಂತಲ್ಲ, ನಮ್ಮ BJP ಆಗಲಿ RSS ಆಗಲಿ ಇನ್ನೊಬ್ರಾಗ್ಲಿ ದೇವಸ್ಥಾನದ ಮಂದಿ ಆಗಲಿ ಯಾರೋ ಒಂದು ತಪ್ಪು ಕೆಲಸ ಮಾಡಿದ್ರೆ ಅದು ತಪ್ಪಲ್ಲ, ಅವ್ರಿಗೆ ಶಿಕ್ಷೆ ಅನುಭವಿಸ್ತಾರೆ, ದುಡ್ಡು ಕಟ್ಟಿಸ್ತಾರೆ. ಸಂಘಟನೆ ಹಂಗಾದ್ರೆ ನಾವು ಪಕ್ಷನೇ ಸಂಘಟನೆ ಮಾಡಂಗಿಲ್ಲ, ಮೈತ್ರಿ ಐತೆ ಅಂತ ನಾಳೆ ಯಾರಿಗಾದ್ರೂ ಕೊಡ್ಬೋದು. ಮೈತ್ರಿಯಲ್ಲಿ ನಾಳೆ ನಿಮ್ಗೆ ಈ ಸೀಟ್ ಬಂದಾಗ ನಿಮಗ್ ಕೊಡ್ಬೋದು, ಇಲ್ಲ ನನಗ್ ಕೊಡ್ಬೋದು. ನಾವು ಪ್ರಬಲವಾಗಿ ಓಡಾಡಿ ನಾವಿಲ್ಲಿ BJP ಕಟ್ತಾ ಇದ್ದೀರಿ, ಇದು ನಮ್ದು, ನಾವು BJP ಇಲ್ಲಿಂದ ನಾವು 2000 ವೋಟ್ ಇರೋದ್ರಿಂದ ಇಲ್ಲಿ ತಗೊಂಡ್ಬಂದಿದ್ರಿ, ಮುಂದಿನ ಎಲೆಕ್ಷನ್ಗಳಲ್ಲಿ ನಾವು ಓಡಾಡ್ತೀರಿ ಅಂತೇಳಿ ನಾವು ಕೆಲಸ ಮಾಡ್ತಾ ಇದ್ದೀರಿ. ಬೇಕು ಅಂತ ಹಕ್ಕು ಪಡೆಯೋದಕ್ಕೆ ಓಡಾಡ್ತೀರಲ್ಲ. ಸರ್ ಈಗ ನಿಲ್ಸಿದ್ದೀರಿ. ಇವತ್ತು ಮತದಾರರು ಎಲ್ಲೇ 2 ಸತ್ತೋರು ಡಿಲೀಟ್ ಮಾಡ್ರಿ, 2 ತಾವ 5 ತಾವ 6 ತಾವ ಮತದಾರ ಪಟ್ಟಿ ಇರೋದು ಗೊತ್ತಾಗಿದೆ. ಯಾವುದೇ ನಂಬರ್ ಮೇಲೆ ಮೋಸ ಮಾಡಕ್ ಹೋಗಲ್ಲ. ಮೋಸ ಮಾಡಕ್ ಇವಾಗ ಯಾರನ್ನ ಬಂದು ವ್ಯವಸ್ಥೆ ಮಾಡಿದ್ರು ಅವ್ರಿಗೆ ಜೈಲ್ಗೆ ಹಾಕ್ಬೇಕು ಅನ್ನೋ ರೀತಿಯಲ್ಲೂ ಹೇಳ್ತಾ ಇದ್ದೀರಿ. 6 ತಾವ ಓಟ್ ಇದೆ ಕಂಡು ಬಂದಿದೆ. ಆ BL ನಂಬರ್ಗಳಲ್ಲಿ ಅವ್ರ ನಂಬರ್ಗಳಲ್ಲಿ ಕಂಡು ಬಂದಿದೆ. ಒಬ್ಬೊಬ್ರ ಹತ್ರ 1 ಓಟು ಒಬ್ಬ ಮತದಾರನಿಗೆ ಹಕ್ಕು ಕೊಡಿ. ಇಲ್ಲಿ ಓಟು, ಬೆಂಗಳೂರಾಗ ಓಟು, ಧಾರವಾಡದಾಗ ಓಟು, ಚಾಮರಾಜಪೇಟೆಗೆ ಓಟು, ಇವನ್ನ ತೆಗ್ದಾಕ್ರಿ. ಇದು ಚಿಂತಾಮಣಿಯಲ್ಲಿ ಇರೋದನ್ನೇ ಇಲ್ಲಿ ಕೊಟ್ಟೈತೆ. ಯಾವೊಂದು BL ನಂಬರ್ ಇಂದ ಹೊಡೆದ್ರೆ ಅವ್ರಿಗೆ ಎಷ್ಟು ತಾವು ಓಟ್ ಐತೆ ಅನ್ನೋದು ಸಿಕ್ಕಿದೆ. ನಮ್ಮ ಹತ್ರನೂ ಲಿಸ್ಟ್ ಇದೆ. ಯಾರ್ಯಾರನ್ನ ತೆಗೀರಿ ಏನ್ ತೆಗೀರಿ ಅಂತ ಹೇಳ್ಬಿಟ್ಟು ಒಂದೇ ಅಭ್ಯರ್ಥಿ 5 ಕಡೆ ಫೋಟೋ, ಇವನ್ನ ತೆಗೀರಿ. ನೀವಿರೋ ಓಟ್ ತೆಗೆದಾಕಿ ಅಂತ ನಾವ್ ಯಾರನ್ನೂ ಹೇಳ್ತಾ ಇಲ್ಲ. ಒಬ್ಬ ಮನುಷ್ಯಕ್ಕೆ 1 ಓಟ್ ಹಾಕಿಕೊಳ್ಳಿ, ಎಲ್ಲಾದ್ರೂ ಮಾಡ್ಲಿ, 1 ಓಟ್ ಹಾಕಿಕೊಳ್ಳಿ. 5 ಕಡೆ ನಾನು 6 ಕಡೆ ಓಟ್ ಮಾಡ್ತೀನಿ ಅದಕ್ಕೇನು ಅರ್ಥವೂ ಇರ್ತದ? ಪ್ರಜಾಪ್ರಭುತ್ವವಾಗಿ ಒಂದೇ ಓಟು, ಒಬ್ಬ ಮನುಷ್ಯನು ಅವ್ನ ಓಟ್ ಯಾರಿಗಾದ್ರೂ ಹಾಕ್ಬೋದು, ಅವ್ನ ಓಟ್ ಹಾಕ್ಲಿ. ನಮ್ಮ ಪಕ್ಷದ ನಾವು ಪ್ರತಿಯೊಬ್ಬಂದು 1 ಓಟ್ ಐತೆ, ಒಂದು ತೆಗಿಯಕ್ ನಾವು ಯಾವ್ದಕ್ಕೂ ಹೋಗಲ್ಲ. 2 ಓಟು 3 ಓಟು ಸತ್ತಿರೋರು ಈ ಬುರ್ಕಾಗಳಿಂದ ಹಾಕೊಂಬಂದು 4 ಕಡೆ 5 ಕಡೆ ಅಂತ ಗೊತ್ತಾಗ್ತಿದ್ದು ದೊಡ್ಡ ಫೋಟೋ ಅಲ್ಲಿ ಈ ನಂಬರ್ ಅವ್ರು ಚೆಕ್ ಮಾಡಿ ನಿರಂತರವಾಗಿ ಒಂದು ಫೋಟೋ ಮಾಡಿ ಒಂದು ಕೊಡಿ. ಯಾರಿಗೆ ಆಗ್ಲಿ ಅವ್ರು ಓಟ್ ಹಾಕೊಂಡು ಕಿತ್ಕೊಂಡು ಬಹುಮತ ಬರುತ್ತೆ. ರಾಷ್ಟ್ರೀಯ ನಾಯಕರು ಇದ್ದಾರೆ, ದೇಶ ಸೇವೆ ಕೆಲಸ ಮಾಡೋದಿರ್ತಾರೆ. ವಿಜಯಣ್ಣವರು ಜೊತೆಯಲ್ಲಿದ್ದಾರೆ. ಎಲ್ಲಾರು ಒಬ್ಬರೇ ಅಂತಲ್ಲ, ಎಲ್ಲಾರು ಸೇರಿದ್ರೆ ಬಹುಮತಕ್ಕ ನಾವು ಮುಂದೆ ಬರುವಂತ ದಿನಗಳಲ್ಲಿ ಇವತ್ತು ಪಾರ್ಟಿ ತಳಮಟ್ಟದಲ್ಲಿ ಹೈಕಮಾಂಡ್ ಇದ್ದಿದೆ. ಹೈಕಮಾಂಡ್ಗೆ ಎಲ್ಲಾರು ತಲೆ ಬಗ್ಸ್ಬೇಕು, ಬಗ್ಸ್ತೀವಿ.